ಬನದಲ್ಲಿದ್ದ ದೈವಗಳು ಇಂದು ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿರುವ ಪವಾಡದ ಹಿಂದೆ ಈ ದೈವಿಕ ಶಕ್ತಿಗಳ ಕೃಪೆಯಾಗಿದೆ. 5 ಪೈಸೆ ಇಲ್ಲದೆ ದೇವಾಲಯ ಕಟ್ಟಲು ಹೊರಟ ಅಲ್ಲಿನ ಜನರಿಗೆ ದೇವಸ್ಥಾನ ಬೃಹದಾಕಾರವಾಗಿ ಬೆಳೆದದ್ದೇ ತಿಳಿದಿಲ್ಲ. ಹೌದು, ಇಂತಹುದೊಂದು ಕಾರ್ಮಿಕ ಶಕ್ತಿಯ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿದೆ. ಹೌದು, ನಾವು ಇಲ್ಲಿ ಹೇಳ ಹೊರಟಿರುವುದು ಪುತ್ತೂರು ನಗರದ ಬೊಳುವಾರು ಎಂಬಲ್ಲಿರುವ ದುರ್ಗಾ ಪರಮೇಶ್ವರಿ ಉಳ್ಳಾಲ್ತಿ ಮತ್ತು ಮಲರಾಯ ಸಪರಿವಾರ ದೈವಗಳ ಕ್ಷೇತ್ರದ ಬಗ್ಗೆ. ಸುಮಾರು 10 ವರ್ಷಗಳ ಹಿಂದೆ ವನದಂತಿದ್ದ ಜಾಗದಲ್ಲಿ ಯಾವುದೋ ಶಕ್ತಿಗಳು ಅಡಗಿವೆ ಎನ್ನುವ ಅನುಭವ ಬೊಳುವಾರು ಹಾಗೂ ಆಸುಪಾಸಿನ ಜನರ ಮನದಲ್ಲಿ ದೃಢವಾಗಿ ಬೇರೂರಿತು. ಆದರೆ ಆ ಶಕ್ತಿಗಳು ಯಾವುದು ಎನ್ನುವುದರ ಬಗ್ಗೆ ಯಾವುದೋ ಸ್ಪಷ್ಟತೆ ಆ ಊರಿನ ಜನರಲ್ಲಿರಲಿಲ್ಲ. ಶಕ್ತಿಯನ್ನು ಬನದಲ್ಲೇ ಬಿಟ್ಟು ಬಿಡುವ ಧೈರ್ಯವೂ ಇಲ್ಲಿನ ಜನರಲ್ಲಿರಲಿಲ್ಲ. ಆ ಕಾರಣಕ್ಕಾಗಿ ದೈವಜ್ಞರ ಮೊರೆ ಹೋದಾಗ ಆಗ ತಿಳಿದು ಬಂದಿದೆ ಆ ಶಕ್ತಿಗಳ ಮಹಿಮೆ. ಬೊಳುವಾರಿನಲ್ಲಿ ಈ ದೈವಗಳ ಆರಾಧನೆ ಹೇಗೆ ಆರಂಭವಾಯಿತು, ಶಕ್ತಿಗಳ ಆರಾಧನೆ ಬಳಿಕ ಏನೆಲ್ಲ ಪವಾಡಗಳು ನಡೆದವು ಅನ್ನೋದರ ಬಗ್ಗೆ ಈ ಕ್ಷೇತ್ರದ ಆರಾಧಕರಲ್ಲಿ ತಿಳಿಯುವ ಪ್ರಯತ್ನ ನಮ್ಮ ಪುತ್ತೂರು ನ್ಯೂಸ್ ಮಾಡಿದೆ. ಹಾಗಾದರೆ ಏನೀ ಕ್ಷೇತ್ರದ ಮಹಿಮೆ ಅನ್ನೋದನ್ನ ಬೊಳುವಾರು ಪರಿಸರದ ಜನರೇ ಹೇಳುತ್ತಾರೆ, ಕೇಳಿ. ಶ್ರೀ ದುರ್ಗಾ ಪರಮೇಶ್ವರಿ ಉಳ್ಳಾಲ್ತಿ ಮಲರಾಯ ಸಪರಿವಾರ ಕ್ಷೇತ್ರ ಸಾನ್ನಿಧ್ಯಗಳಲ್ಲಿರುವಂತಹ ದೇವರುಗಳು ಹಾಗೂ ದೈವಗಳ ಪಾದಾರವಿಂದಕ್ಕೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕ್ಷೇತ್ರದ ಬಗ್ಗೆ ನನಗೆ ತಿಳಿದಷ್ಟು ಮಟ್ಟಿಗಿನ ವಿಷಯವನ್ನು ತಿಳಿಯಬಡಿಸ್ತಾ ಇದ್ದೇನೆ. ಸುಮಾರು 1992 ಇಸವಿಯ ಸಂದರ್ಭದಲ್ಲಿ ಅದರ ಮೊದಲೇ ಇದು ಒಂದು ಅಜೀರ್ಣಾವಸ್ಥೆಯಲ್ಲಿದ್ದಂತಹ ಒಂದು ಸಾನ್ನಿಧ್ಯ ಅಗೋಚರವಾಗಿತ್ತು. ಈ ಕ್ಷೇತ್ರದಲ್ಲಿ ದೇವಸ್ಥಾನವ ಅಲ್ಲ ದೈವಸ್ಥಾನವ ಇದರ ಬಗ್ಗೆ ಜಿಜ್ಞಾಸೆಯಲ್ಲಿತ್ತು. ಅಂಥ ಸಂದರ್ಭದಲ್ಲಿ ಆಗಿನ ನನ್ನ ಸಹೋದರರಾದ ಸರಶ್ಚಂದ್ರ ಹಾಗೂ ಆನಂದಾಚಾರ್ಯರು, ಅದೇ ರೀತಿ ದೇವಪ್ರಸಾದನ ಪ್ರಕಾಶರು, ಹಾಗೆ ಈಗಿನ ನಮ್ಮ ಅಧ್ಯಕ್ಷರಾದ ಪ್ರವೀಣ್ ನಾಯಕ್, ಅದೇ ರೀತಿ ಹಲವಾರು ಜನಗಳು ಇಲ್ಲಿಯ ಸ್ಥಳೀಯರು ಸೇರಿಕೊಂಡು ಅಂದಿನ ನಮ್ಮ ಮರಕಡ ಶ್ರೀ ನರೇಂದ್ರನಾಥ ಯೋಗೀಶ್ವರ ಸ್ವಾಮೀಜಿ ಅವರ ಒಂದು ರಕ್ಷಾ ಪ್ರಸಾದವನ್ನು ತೆಗೆದುಕೊಂಡು ಬಂದು ಇಲ್ಲಿ ಅದನ್ನು ಸಾನ್ನಿಧ್ಯಕ್ಕೆ ಹಾಕಿ ಪ್ರಾರ್ಥನೆ ಮಾಡಿ ಆ ಇಡೀ ಆವರಣವನ್ನು ಶುಚಿತ್ವಗೊಳಿಸಿ ಆಮೇಲೆ ಇಲ್ಲಿ ದೀಪವನ್ನು ಇಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ನಂತರದ ದಿನದಲ್ಲಿ ಶಶಿಕುಮಾರ್ ಪಂಡಿತ್ ಸ್ಥಳ ಪ್ರಶ್ನೆಯನ್ನಿಟ್ಟ ಸಂದರ್ಭದಲ್ಲಿ ಇದು ಮಲರಾಯ ದೈವಗಳು ಅಂತೇಳಿ ಕಂಡುಬಂತು. ಅದರ ಒಟ್ಟಿಗೆ ಕೆಲವು ದೈವಗಳು ಹೇಳಿದ್ದಾರೆ. ಆ ನಂತರದ ದಿನಗಳಲ್ಲಿ ಅದಕ್ಕೆ ನಾವು ಸಂಕ್ರಮಣ ಹಾಗೂ ಪತ್ತನಾಜಿಯ ಸಂದರ್ಭದಲ್ಲಿ ತಂಬಿಲಗಳನ್ನು ಮಾಡಲಿಕ್ಕೆ ಅವರು ಹೇಳಿದರು ಚಿಂತನೆಯಲ್ಲಿ. ಅದೇ ರೀತಿ ನಡೆಸಿಕೊಂಡು ಬರ್ತಾ ಇತ್ತು. ಆ ನಂತರದ ಮುಂದಿನ ಒಂದು ದಿನಗಳ ನಂತರ ನಂದಕುಮಾರ್ ಮತ್ತು ಸ್ವಾಮಿನಾಥನ್ ಇವರಲ್ಲಿಯೂ ಕೂಡ ಆ ಚಿಂತನೆಯನ್ನು ನಡೆಸಿದ ಸಂದರ್ಭದಲ್ಲಿ ಆಗ ಮಲರಾಯ ದೈವ ಹಾಗೂ ಇತರ ಸಾನ್ನಿಧ್ಯಗಳ ಬಗ್ಗೆ ಸರಿ ಇದೆ ಎಂದು ಅವರು ಪ್ರಶ್ನೆಯಲ್ಲಿ ನುಡಿದರು. ಆ ನಂತರ ಅದನ್ನು ಇನ್ನೇನು ಪ್ರಾರಂಭಿಸುವ ಹಂತದಲ್ಲಿರುವಾಗ ಗುರುಗಳ ಮಠದಲ್ಲಿ ಅದನ್ನು ಚಿಂತನೆ ಮಾಡಿದಾಗ ಹೇಳಿದರು, ಅಲ್ಲಿ ಒಂದು ರಾಶಿ ಇಡುವ ಕ್ರಮ ಉಂಟು. ಅವರು ಒಂದು ಪ್ರಾರಂಭದಲ್ಲಿ ರಕ್ಷಾ ಪ್ರಸಾದ ಪ್ರಾರಂಭಿಸಲು ಕೊಡಬೇಕು ಅಂತ ಹೇಳಿದರೆ ಅಲ್ಲಿ ಒಂದು ಪ್ರಶ್ನೆ ಇಡ್ತಾರೆ. ಆ ಚಿಂತನೆಯಲ್ಲಿ ಅವರು ಹೇಳಿದರು, ಆ ಚಿಂತನೆಯಲ್ಲಿ ಅದು ಅಷ್ಟಮಂಗಲ ಆಗದೆ ಮುಂದುವರಿಬಾರದು ಅಂತ ಹೇಳುವ ಒಂದು ಸೂಚನೆ ಸಿಕ್ಕಿತು. ಅದೇ ರೀತಿ ಅಲ್ಲಿ ಅಂದರೆ ದೇವರ ಸಾನ್ನಿಧ್ಯ ಉಂಟು, ಮುಂದಕ್ಕೆ ಅದನ್ನೆಲ್ಲ ಅಷ್ಟಮಂಗಲ ಚಿಂತನೆಯ ಮೂಲಕ ಕಂಡುಕೊಂಡು ಮುಂದುವರಿಸಿ ಅಂತೇಳಿ ಅದರ ಪ್ರಕಾರದಲ್ಲಿ ಅಷ್ಟಮಂಗಲ ಚಿಂತನೆಯನ್ನು ಇಟ್ಟ ಸಂದರ್ಭದಲ್ಲಿ ವಿಶ್ವನಾಥ್ ಭಟ್ ಕೊಳಚಪ್ಪ ಅವರ ನೇತೃತ್ವದಲ್ಲಿ ಅಷ್ಟಮಂಗಲವನ್ನು ಇಟ್ಟ ಸಂದರ್ಭದಲ್ಲಿ ಈ ದುರ್ಗಾ ಪರಮೇಶ್ವರಿ ಮಲರಾಯ ಸಪರಿವಾರ ಕ್ಷೇತ್ರ ಅಂತ ಹೇಳುವಂಥ ಒಂದು ಮಾಹಿತಿಯನ್ನು ನಾವು ಪಡೆದುಕೊಂಡು ಮುಂದೆ ಅದಕ್ಕೆ ತೊಡಗಿಸಿಕೊಂಡ ಸಂದರ್ಭದಲ್ಲಿ ಆಗ ನಮ್ಮ ಈ ನಗರಸಭಾ
ಅಂದಿನ ಸದಸ್ಯರಾದ ಸುಧೀಂದ್ರ ಪ್ರಭುಗಳು, ಅದೇ ರೀತಿ ನಮ್ಮ ಈಗಿನ ಪವಿತ್ರ ಪಾಣಿಗಳಾದ ಬಾಲಸುಬ್ರಹ್ಮಣ್ಯ ಭಟ್, ಪುಟ್ಟಣ್ಣ ನಾಯಕ್ ಹಾಗೂ ಈ ಸ್ಥಳೀಯರು ಧನಂಜಯರು ಇರ್ಬೋದು, ಮನೋಹರ್ ಇರ್ಬೋದು, ಅದೇ ರೀತಿ ಯೋಗೀಶ್ ಕಾಮತ್ ಮತ್ತು ಹಲವಾರು ಇಲ್ಲಿಯ ನಿವಾಸಿಗಳು ಎಲ್ಲ ಸೇರಿ ಈ ಇದರ ಜೀರ್ಣೋದ್ಧಾರದ ಕೈಂಕಾರ್ಯಗಳನ್ನು ಕೈಗೆತ್ತಿಕೊಂಡರು. ಆ ನಂತರ ಇದು 2016ರಲ್ಲಿ ಪ್ರತಿಷ್ಠೆ ಆಯಿತು. ಆ ನಂತರದ ದಿನಗಳಲ್ಲಿ ವರ್ಷವೂ ಇದು ಅಭಿವೃದ್ಧಿಯನ್ನು ಹೊಂದುತ್ತಾ ಬಂತು. ಈಗ ಇದು 10ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ನೇಮವು ನಾಳ್ದು 24-25ರಂದು ನಡೆಯಲಿರುತ್ತದೆ. ಅದೇ ರೀತಿ ಹಲವಾರು ಕಾಮಗಾರಿಗಳನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಈ ವರ್ಷ ವಿಶೇಷ ರೀತಿ ಅಂತೇಳಿ ಆಚರಣೆ ಅಂತ ಹೇಳಿದರೆ ಈ ಭಾಗದ ಎಲ್ಲ ಪ್ರಮುಖರು ಒಟ್ಟಾಗಿ ಸೇರಿಕೊಂಡು ಉಡುಪಿನಿಂದ ನಡೆಯುವಂಥ ಒಂದು ಕಾರ್ಯಕ್ರಮ. ಹಾಗೆ ಸುಮಾರು ಕಾಮಗಾರಿಗಳು ಆಗಿ ಹೋಗಿದೆ, ಇನ್ನೂ ಕೂಡ ಕಾಮಗಾರಿಗಳು ಆಗಲಿದೆ. ಅದೇ ರೀತಿ ಮುಂದಿನ ವಿಚಾರಗಳ ಬಗ್ಗೆ ನಮ್ಮ ಹಿರಿಯ ಇನ್ನೂ ಉಳಿದ ಮಾತನಾಡಲಿದ್ದಾರೆ. ಶ್ರೀ ದುರ್ಗಾ ಪರಮೇಶ್ವರ ಉಳ್ಳಾಳ್ತಿ ನಗರ ಸಪರಿವಾರ ದೇವರುಗಳನ್ನು ಮುಂದಿಟ್ಟುಕೊಂಡು, ಹಾಗೆ ನೀವು TV ಚಾನಲ್ ನಮ್ಮ ಒಂದು ಸಂದರ್ಶನಕ್ಕಾಗಿ ಬಂದಿದ್ದೀರಿ, ಹಾಗೂ ನಿಮಗೊಂದು ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಪುತ್ತೂರು ಈ ಚಾನಲ್ನವರಿಗೂ ನಾವು ಒಂದು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇವೆ. ನಮ್ಮ ಈ ದೇವಸ್ಥಾನದ ಅಷ್ಟಮಂಗಲ ಆಗುವುದಕ್ಕಿಂತ ಮೊದಲು, ಅಂದರೆ ನಾವೆಲ್ಲ ಇರ್ತೇವೆ ಈ ಜಾಗಕ್ಕೆ ಬರುವುದಕ್ಕಿಂತ ಮೊದಲು, ಇಲ್ಲಿ ಶರತ್ ಚಂದ್ರ ಅವರ ನೇತೃತ್ವದಲ್ಲಿ ಈ ದೇವಸ್ಥಾನದ ಒಂದು ಗುರುತಿಸುವಿಕೆ ಮತ್ತು ಇಲ್ಲಿಯ ಒಂದೊಂದೇ ಹೆಜ್ಜೆಗಳ ಮೂಲಕ ಒಂದು ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬರುವ ಒಂದು ವ್ಯವಸ್ಥೆಯನ್ನು ಅವರು ಕಲ್ಪಿಸಿಕೊಟ್ಟಿದ್ದರು. ಜೀರ್ಣಾವಸ್ಥೆಯಲ್ಲಿ ಇದ್ದಂಥ ಸಮಯದಲ್ಲಿ ಕೂಡ ಸುತ್ತಮುತ್ತಲಿನ ಭಕ್ತಾದಿಗಳು ಇಲ್ಲಿ ಬಂದು ಅವರಿಂದ ಆಗುವಂಥ ಒಂದು ದೇವತಾ ಕಾರ್ಯಗಳಿಗೆ ಸಹಕಾರ ಮತ್ತು ಅವರಿಂದ ಆಗುವಂಥ ಸೇವೆಗಳನ್ನು, ಪೂಜೆಗಳನ್ನು ಅಥವಾ ತಂಬಿಲಗಳನ್ನು ಮಾಡಿಸಿಕೊಂಡು ಹೋಗ್ತಾ ಇದ್ದರು. ಇಂಥ ಸಮಯದಲ್ಲಿ ಇದರ ಬಗ್ಗೆ ಮತ್ತು ಚಿಂತನೆ ಮಾಡ್ತಾ ಇದಕ್ಕೊಂದು ಸರಿಯಾದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತೇಳಿ ಊರಿನ ಭಕ್ತಾದಿಗಳೆಲ್ಲ ಸೇರಿಕೊಂಡು ಅಷ್ಟಮಂಗಲವನ್ನು ಇಟ್ಟುಕೊಂಡರು. ಅಷ್ಟಮಂಗಲದಲ್ಲಿ ಬಂದ ಪ್ರಕಾರದಲ್ಲಿ ನಮ್ಮ ಈ ದೇವಸ್ಥಾನದಕ್ಕೆ ಕೆಂಬಿಂಜೆ ನಾಗೇಶ್ ತಂತ್ರಿಗಳು ನಮ್ಮ ತಂತ್ರಿ ಹಕ್ಕನ್ನು ಅವರಿಗೆ ನಾವು ಇರುವುದು ಅಂತೇಳಿ ಅಲ್ಲಿ ಪ್ರಶ್ನೆಯಲ್ಲಿ ಕಂಡು ಬಂತು. ಅದೇ ರೀತಿ ನಮ್ಮ ಈ ದೇವಸ್ಥಾನದ ತಂತ್ರಿ ವರ್ಗವನ್ನೆಲ್ಲ ಅವರೇ ನೆರವೇರಿಸಿಕೊಂಡು ಸುಸೂತ್ರವಾಗಿ ಅತಿ ಕ್ರಮ ಪ್ರಕಾರದಲ್ಲಿ ನೆರವೇರಿಸಿಕೊಡ್ತಾ ಬಂದಿದ್ದಾರೆ. ಹಾಗೆ ನಮ್ಮ ಕ್ಷೇತ್ರದಲ್ಲಿ ಮುಖ್ಯ ಅರ್ಚಕರಾಗಿ ಕಬಕದ ಶ್ರೀಧರ ಭಟ್ರು, ಈಗ ನಮ್ಮ ಪ್ರಸ್ತುತ ಈಗ ಮನಮೋಹನ್ ಭಟ್ರು ನಮ್ಮ ನಿತ್ಯ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಹಾಗೆ ಈ ಕ್ಷೇತ್ರದಲ್ಲಿ ಇಲ್ಲಿಗೆ ಬಂದಂಥ ನಂಬುವಂಥ ಎಲ್ಲ ಜನರಿಗೆ ಅವರವರ ಯಾವುದೇ ಕಷ್ಟಗಳಿರಲಿ, ಅದು ಯಾವುದೇ ಇದ್ದರೂ ಕೂಡ ಅದನ್ನು ಸಂಪೂರ್ಣವಾಗಿ ಆ ದೇವರು ನಡೆಸಿಕೊಡ್ತಾರೆ ಎಂಬುದಕ್ಕೆ ಯಾವುದೇ ಎರಡು ಮಾತಿಲ್ಲ. ಒಂದು ಮಕ್ಕಳಾಗದವರಿಗೆ ಮಕ್ಕಳು, ಮದುವೆ ಆಗದವರಿಗೆ ಮದುವೆ ಇದಾಗಿರ್ಬೋದು, ಭೂಮಿ ತೊಂದರೆಗಳಿಂದ ಮಾರಾಟ ಆಗದೇ ಇದ್ದರೆ ಅದಕ್ಕೂ ಹೇಳಿಕೊಂಡವರಿಗೆ ಅದರದ್ದು. ಹಾಗೆ ಇಲ್ಲಿ ಯಾವುದೇ ಒಂದು ವಿಷಯ ಇದ್ದರೂ ಕೂಡ ಅದು ಅರಿಕೆ ಮಾಡಿಕೊಂಡಾಗ ಅವರಿಗೆ ಅದರ ಸಂಪೂರ್ಣ ಪ್ರಯೋಜನವನ್ನು ಇಲ್ಲಿ ಭಕ್ತಾದಿಗಳು ಎಲ್ಲರೂ ಪಡ್ಕೊಂಡಿದ್ದಾರೆ. ಹಾಗೆ ಈ ವಿದೇಶಕ್ಕೆ ಹೋದವರು ಕೂಡ ಅವರು ಅಲ್ಲಿ ಅವರ ಉದ್ಯೋಗದಲ್ಲಿ ಅವರಿಗೆ ತೊಂದರೆ ಬಂದಾಗ ಇಲ್ಲಿ ಪ್ರಾರ್ಥನೆ ಮಾಡಿ 10-15 ದಿವಸದ ಒಳಗೆ ಅವರಿಗೆ ಅವರ ಎಲ್ಲ ಕಷ್ಟಗಳನ್ನು ನಿವಾರಣೆ ಆಗೋದಕ್ಕೆ ಎಷ್ಟೋ ಉದಾಹರಣೆಗಳನ್ನು ನಾವು ಕೊಡಬಹುದು. ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಈ ನಂಬಿಕೆಯನ್ನು ಇಟ್ಟುಕೊಂಡು ಯಾರು ಬರ್ತಾರೆ ಅವರಿಗೆ ಆ ತಾಯಿಯು ಮತ್ತು ಪರಿವಾರ ದೈವಗಳು ಅವರ ಕಷ್ಟಗಳನ್ನು ಪರಿಹರಿಸಿ ಅವರಿಗೆಲ್ಲರೂ ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ಇಲ್ಲಿ ಅನುಗ್ರಹಿಸಿಕೊಡ್ತಾ ಬಂದಿದ್ದಾಳೆ. ಹಾಗೆ ನಮ್ಮ ಇಡೀ ಈ ಕ್ಷೇತ್ರಕ್ಕೆ ನಾವು ಶುರು ಮಾಡುವಾಗ ನಾವು 0 ಅಂತ ಹೇಳ್ಬೋದು. ಅದರಿಂದಲೇ ನಾವು ಸ್ಟಾರ್ಟ್ ಮಾಡಿದಂಥದ್ದು. ಇಷ್ಟೆಲ್ಲ ಆಗಿ ಇಷ್ಟು ಅಭಿವೃದ್ಧಿ ಆಗಿ ಈ ಸ್ಥಾನಕ್ಕೆ ನಿಲ್ಲಬೇಕಾದರೆ ಇಡೀ ಭಕ್ತರ ಸಹಕಾರ ಮತ್ತು ಅದನ್ನು ಅನನ್ಯವಾಗಿ ನಾವು ನೆನೆಸಿಕೊಳ್ಳಲೇಬೇಕಾಗ್ತದೆ. ಹಾಗೆ ಇಲ್ಲಿಯ ಪರಿಸರದವರು ಎಲ್ಲರೂ ಹಗಲು ರಾತ್ರಿ ದುಡಿದಿದ್ದಾರೆ.
ಸಣ್ಣ ಮಕ್ಕಳು 5 ವರ್ಷದಿಂದ ಹಿಡಿದು 70-80 ವರ್ಷದವರೆಗಿನವರು ಎಲ್ಲರೂ ಕೂಡ ತಮ್ಮ ಸೇವೆಯನ್ನು ಈ ಕ್ಷೇತ್ರಕ್ಕಾಗಿ ಮುಡಿಪಾಗಿ ಇಟ್ಟುಕೊಂಡು ಅವಿರತವಾಗಿ ಕೆಲಸ ಮಾಡಿ ಈ ದೇವಸ್ಥಾನ ಈ ಮಟ್ಟಕ್ಕೆ ಬರಲಿಕ್ಕೆ ಎಲ್ಲರ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ಈಗ ಕೂಡ ಎಲ್ಲರ ಸಹಕಾರದಿಂದ ಈ ಕ್ಷೇತ್ರ ಮುನ್ನಡೀತಾ ಇದೆ. ಧನ್ಯವಾದಗಳು. ತಾಯಿ ದುರ್ಗಾ ಪರಮೇಶ್ವರಿಗೆ ವಂದಿಸುತ್ತಾ ಪರಿವಾರ ದೇವಗಳ ಎಲ್ಲ ಆಧಾರವಿಂದಗಳಿಗೆ ನಮಸ್ಕರಿಸುತ್ತಾ ಸೀಮೆ ದೇವರಾದ ಮಾಲಿಂಗೇಶ್ವರನ್ನು ಕೂಡ ನೆನಪಿಸುತ್ತಾ ಇಲ್ಲಿ ಸುಮಾರು 12 ವರ್ಷ ಆಯಿತು. 10 ವರ್ಷಗಳ ಜೀರ್ಣೋದ್ಧಾರ ಬ್ರಹ್ಮಕಲಶ ಆಗಿ 10 ವರ್ಷ ಆಯಿತು. ಈ ಕ್ಷೇತ್ರ ಇಲ್ಲಿಯ ಒಂದು ವ್ಯವಸ್ಥೆಯಲ್ಲಿ ನಾವು ಒಟ್ಟು 17 ಜನ ಟ್ರಸ್ಟ್ಗಳಿದ್ದೇವೆ. ಈಗ ಅಧ್ಯಕ್ಷರು ಪ್ರವೀಣ್ ನಾಯಕರು, ಅದೇ ರೀತಿಯಲ್ಲಿ ಪವಿತ್ರ ಪಾಣಿಯಾಗಿ ನಮ್ಮ ಬಾಲಸುಬ್ರಹ್ಮಣ್ಯ ಭಟ್ರು, ಮುಖ್ಯ ಅರ್ಚಕರಾಗಿ ನಮ್ಮ ಶ್ರೀಧರ ಭಟ್ರು, ಅದೇ ರೀತಿ ನಿತ್ಯ ಅರ್ಚಕರಾಗಿ ಮನಮೋಹನ್, ತಂತ್ರಿಗಳು ನಾಗೇಶ್ ತಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಚಟುವಟಿಕೆಗಳು ವಿಜೃಂಭಣೆಯಿಂದ ನಡೀತಾ ಇದೆ. ಪ್ರತಿ 3 ವರ್ಷಕ್ಕೊಮ್ಮೆ ಈ ಕ್ಷೇತ್ರದಲ್ಲಿ ನೇಮೋತ್ಸವಗಳು, ಪರಿವಾರ ದೇವರುಗಳ ನೇಮೋತ್ಸವಗಳು ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. 3 ವರ್ಷಕ್ಕೂ ಕೂಡ ಆ ನೇಮೋತ್ಸವದ ನೇತೃತ್ವವನ್ನು ವಹಿಸಿದವರು ಧನಂಜಯರು. ಈ ವರ್ಷ ಕೂಡ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳು ನಡೀತದೆ. ಸಾಕಷ್ಟು ಪ್ರಯತ್ನಗಳು, ಎಲ್ಲರ ಪ್ರಯತ್ನ. ಇಲ್ಲಿ ಒಂದು ಯುವಕ ವೃಂದ ಇದೆ. ಅದೇ ರೀತಿ ಮಾಲಿಂಗೇಶ್ವರ ದೇವಸ್ಥಾನದ ನಮ್ಮ ಕರಸೇವಕರಿದ್ದಾರೆ. ಅದೇ ರೀತಿಯಲ್ಲಿ ಮಹಿಳಾ ತಂಡ ಒಂದು ಅದ್ಭುತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ಕಲಾಕ್ಷೇತ್ರ ಇದು ಯಕ್ಷಕಲಾ ಪ್ರತಿಷ್ಠಾನದ ನಮ್ಮ ಗೋವಿಂದ ನಾಯಕರ ನೇತೃತ್ವದಲ್ಲಿರುವಂಥ ಒಂದು ತಂಡ, ಎಲ್ಲವೂ ಕೂಡ ಈ ಕ್ಷೇತ್ರಕ್ಕೆ ಪೂರ್ವಕವಾದಂಥ ಒಂದು ಅದ್ಭುತವಾದಂಥ ಕೆಲಸ ಕಾರ್ಯಗಳು ಈ ಕ್ಷೇತ್ರ ನಡೀತಾ ಇದೆ. ಹಾಗೆ ಅದರ ಎಲ್ಲಿ ಬೆಳೆದು ಬಂದ ದಾರಿಯನ್ನು ಸಂತೋಷರು ಚಂದ ವಿವರಿಸಿದ್ದಾರೆ. ಅದೇ ರೀತಿಯಲ್ಲಿ ಈ ಕ್ಷೇತ್ರಕ್ಕೆ ನಮ್ಮ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಅವರ ಸಂಸದರಾಗಿದ್ದಾಗ ಸುಮಾರು 10 ಲಕ್ಷದ ಒಂದು ವಾಗ್ದಾನವನ್ನು ಕೊಟ್ಟಿದ್ದರು. ಸೈಡ್ನ ತಡೆಗೋಡೆ ನಿರ್ಮಿಸ್ತೇನೆ ಅಂತ ಹೇಳುವಂಥದ್ದು. ಅವರು ಏನು ಮಾತು ಕೊಟ್ಟ ಪ್ರಕಾರ ಅವರು ಆ ತಡೆಗೋಡೆಯನ್ನು ನಿರ್ಮಿಸಿದ್ದಾರೆ. ಅದಕ್ಕೆ ಒಂದು 3 ಲಕ್ಷ ರೂಪಾಯಿ ಹೆಚ್ಚಿಗೆ ಖರ್ಚಾಗಿದೆ. ಅದನ್ನು ಕೂಡ ಅವರು ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಶಾಸಕರು ಕೂಡ ಈ ಕ್ಷೇತ್ರಕ್ಕೆ ಮೊನ್ನೆ ಭೇಟಿ ಕೊಟ್ಟಿದ್ದರು. ಶಾಸಕರು ಕೂಡ ತಮ್ಮ ಅನುದಾನವನ್ನು ಈ ಕ್ಷೇತ್ರಕ್ಕೆ ಕೊಡ್ತೇನೆ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಶೌಚಾಲಯಕ್ಕೂ ಕೂಡ ನಾನು ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯ ಪರಿಷತ್ನ ಸದಸ್ಯರಾದಂಥ ಧಾರ್ಮಿಕ ರಾಜ್ಯ ಪರಿಷತ್ನ ಸದಸ್ಯರಾದಂಥ ಮಲ್ಲಿಕಪ್ಪ ಕಾಳರು ಕೂಡ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದರು ಮೊನ್ನೆ. ಅವರು ಕೂಡ ಒಂದು 5 ಲಕ್ಷದ ಇಂಟರ್ಲಾಕಿನ ವ್ಯವಸ್ಥೆ ವಾಗ್ದಾನಗಳನ್ನು ಮಾಡಿದ್ದಾರೆ. ಹಾಗಾಗಿ ನಗರಸಭೆಯದ್ದು ಕೂಡ ಈ ಕ್ಷೇತ್ರಕ್ಕೆ ಸುಮಾರು 6 ಲಕ್ಷ ರೂಪಾಯಿದು ನಮ್ಮ ಬೋಳುವಾರನ ಪುರಸಭಾ ನಗರಸಭಾ ಸದಸ್ಯರಾದಂಥ ಸಂತೋಷರು, ಅದೇ ರೀತಿಯಲ್ಲಿ ನಮ್ಮ ಜಗನ್ನಿವಾಸರಾಯರು ಕೂಡ, ಇಲ್ಲಿಯ ಈಗಿನ ನಗರಸಭಾ ಸದಸ್ಯರು ಜಗನ್ನಿವಾಸರು, ಅವರಿಬ್ಬರು ಕೂಡ ಈ ಕ್ಷೇತ್ರಕ್ಕೆ ನಮ್ಮ ಅನುದಾನವನ್ನು ಇಟ್ಟಿದ್ದಾರೆ. ಹಾಗಾಗಿ ಒಟ್ಟು ಈ ಅನುದಾನಗಳು ಮತ್ತು ಇಲ್ಲಿಯ ಸ್ಥಳೀಯ ಆಸ್ಪಾಸಿನ ಎಲ್ಲರ ಪ್ರೋತ್ಸಾಹದಿಂದ ಸಾಕಷ್ಟು ದಾನಿಗಳು ಈ ಕ್ಷೇತ್ರಕ್ಕೆ ಬಂದು ಅವರವರ ಇದನ್ನು ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆ ಆ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿ ವಿಶೇಷವಾಗಿ ನಾವು ಕಂಡು ಬಂದದ್ದೇನು ಅಂತ ಕೇಳಿದರೆ, ಇಲ್ಲಿ ಕೆಲಸ ಮಾಡುವಾಗ ನಮ್ಮ ಹತ್ರ ಹಣ ಇರುವುದಿಲ್ಲ. ಕೆಲಸ ನಡೀತಾ ಇರ್ತದೆ. ಪ್ರಾರಂಭ ಮಾಡುವಾಗ ಇಲ್ಲಿ ಹಣ ಇಲ್ಲದಿದ್ದರೂ ಕೂಡ ಆ ಕೆಲಸ ಅಚ್ಚುಕಟ್ಟಾಗಿ ನಡೆಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಹಿಂದಿನಿಂದಲೂ ಕೂಡ ಕಾಣ್ತಾ ಇದ್ದೇವೆ. ಹಾಗೆ ಎಲ್ಲರ ಪರಿಶ್ರಮದಿಂದ ಇವತ್ತು ಒಂದು ಕ್ಷೇತ್ರ ಅದ್ಭುತವಾದಂಥ ರೀತಿಯಲ್ಲಿ ಬೆಳೆದು ನಿಲ್ಲುವಲ್ಲಿ ಎಲ್ಲರ ಸಹಕಾರ ಕೂಡ ಆಗಿದೆ. ಅದೇ ರೀತಿಯಲ್ಲಿ ನಮ್ಮ ಸಂತೋಷರು, ಅವರ ವಾರ್ಡಲ್ಲ ಇದು, ಆದರೆ ಅವರು ತನ್ನ ಸ್ವಂತ ಅವರ ಅಣ್ಣನ ಒಂದು ಕೊಡುಗೆ ನಾನು ನೋಡಿದ್ದೇನೆ. ಇವರು ನಮ್ಮ ಶರತ್ಚಂದ್ರರು, ಆಗ ನಾವು ಶರತ್ ಅಂತ ಕರೆಯುವುದು ಅವರು ಇಲ್ಲಿ ಭಾರಿ ಅದನ್ನು ಒಂದು ನಂಬಿಕೆಯಲ್ಲಿ ಮತ್ತು ವಿಶ್ವಾಸದಲ್ಲಿ ಈ ಭಾಗದ ಜನರಿಗೆ ಎಲ್ಲರಿಗೂ ಕೂಡ ತೊಂದರೆ ಬಂದಾಗ ಅದನ್ನು ಪ್ರಶ್ನೆ ಮುಖಾಂತರ, ಸ್ಥಳೀಯ ಪ್ರಶ್ನೆ ಮುಖಾಂತರ ಏನು ಮಾಡಬೇಕು ಅಂತ ಚಿಂತನೆಗೆ ಪೂರ್ವಕವಾಗಿ ಪ್ರಥಮ ಅದಕ್ಕೆ ಕೈ ಹಾಕಿದವರು ಶರತ್ಚಂದ್ರರು. ಹಾಗಾಗಿ ಅವರನ್ನು ನಾಗರಾಜ ಹೆಗಡೆ ಅವರು, ಅದೇ ರೀತಿ ಪ್ರಕಾಶರು ಎಲ್ಲ ಇದ್ದರು. ಆಗ ಅದನ್ನು ಬೆಳೆಸುವಂಥ ರೀತಿಯಲ್ಲಿ ಅವರು ಕೂಡ ಇವತ್ತು ಇಲ್ಲಿ ಅವರು ಬೆಳಿಗ್ಗೆಯಿಂದಲೇ ಇಲ್ಲಿ ನಿಂತು ಆ ಕೆಲಸ ಕಾರ್ಯಗಳು ಏನಾಗಬೇಕು
ಹೇಳುವಂಥದ್ದು ಒಂದು ಅಚ್ಚುಕಟ್ಟಿನ ವ್ಯವಸ್ಥೆಗೆ ತರುವಲ್ಲಿ ಭಾರಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಒಳ್ಳೆಯ ತಂಡ, ಇಷ್ಟೆಲ್ಲ ಜನರು ಸೇರಿದಂಥ ಒಂದು ಒಳ್ಳೆಯ ತಂಡ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಹಾಗಾಗಿ ಇದೊಂದು ಒಳ್ಳೆಯ ಕ್ಷೇತ್ರವಾಗಿ ಮುಂದಿನ ದಿನಗಳಲ್ಲಿ ಕಾಮಗಾರಿ ನೇತೃತ್ವ ನಮ್ಮ ಇವರು ಕನ್ಸ್ಟ್ರಕ್ಷನ್ ಸ್ಪೆಷಲಿಸ್ಟ್ ಇದ್ದಾರೆ ಪ್ರಸನ್ನರು, ಅವರ ನೇತೃತ್ವದಲ್ಲಿ ನಡೀತಾ ಉಂಟು. ಹಾಗಾಗಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಈ ಕ್ಷೇತ್ರ ಯಶಸ್ವಿಯಾಗಿ ಎಲ್ಲ ಒಂದು ಚಟುವಟಿಕೆ ನಡೆಸ್ತಾ ಇದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಮಾಲಿಂಗೇಶ್ವರನ ಕೃಪೆ ಮತ್ತು ತಾಯಿಯ ಕೃಪೆಯಿಂದ ಇದು ಅತ್ಯಂತ ಒಳ್ಳೆಯ ಒಂದು ಕ್ಷೇತ್ರವಾಗಿ ಹೊರಹೊಮ್ಮುತ್ತೆ ಅನ್ನೋ ಪೂರ್ತಿ ವಿಶ್ವಾಸ ನನಗೆಲ್ಲ ಬಂದಿದೆ. ಪುತ್ತೂರು ಸೀಮೆದೇವರಾದ ಮಹಾಗಣಪತಿ ಮಹಾಲಿಂಗೇಶ್ವರ ಹಾಗೂ ನಮ್ಮ ಈ ಸ್ಥಳ ಸಾನ್ನಿಧ್ಯದ ದೇವರಾದಂಥ ದುರ್ಗಾ ಪರಮೇಶ್ವರಿ, ಉಳ್ಳಾಲ್ತಿ, ಮಲರಾಯ ಹಾಗೂ ಸಪರಿವಾರ ದೈವಗಳನ್ನು ಪ್ರಾರ್ಥಿಸಿಕೊಳ್ತಾ, ನಮಗೆ ಅಂದರೆ ನಾವು ಇದೇ ಪರಿಸರದವರು. ಈ ಪರಿಸರಕ್ಕೆ ನಾವು ಇಲ್ಲಿ ಪುತ್ತೂರಿನಲ್ಲಿ ಎಲ್ಲ ಕಡೆ ನಾವು ಸೈಟು ಹುಡುಕಿ ಎಲ್ಲಿಯೂ ನಮಗೆ ಸೆಟ್ ಆಗ್ತಾ ಇಲ್ಲ. ಇಲ್ಲಿ ಬರುವಾಗ ಏನೋ ಒಂದು ಸೆಳೆತದಾಗೆ ಇಲ್ಲೇ ನೀವು ಬರಬೇಕು ಅಂತ ಹೇಳಿ ನಮಗೆ ಒಂದು ಮನಸ್ಸಿಗೆ ತೋಚಿತು. ಹಾಗೆ ಕೂಡಲೇ ನಾವು ಸೈಟ್ ನೋಡಿದ ದಿವಸವೇ ಅವತ್ತೇ ಬೆಳಿಗ್ಗೆ ನೋಡಿದ್ದು, ಸಾಯಂಕಾಲವೇ ಒಂದು ಅಡ್ವಾನ್ಸ್ ಕೊಟ್ಟು ಇದೇ ಜಾಗ ನಮಗೆ ಆಗ್ಬೋದು ಅಂತ ಹೇಳಿ ತೋಚಿತು. ಅದೇ ಪ್ರಕಾರ ಇಲ್ಲಿ ಬಂದು ನೋಡಿ, ಇದೆಲ್ಲ ನಮಗೆ ವಿಷಯವೇ ಗೊತ್ತಿರಲಿಲ್ಲ. ಸ್ವಲ್ಪ ಇಲ್ಲೆಲ್ಲ ಬಲ್ಲೆ ಬಂದು ಫುಲ್ಲು ಮುಳ್ಳಿನ ಮರಗಳು, ಇಲ್ಲೊಂದು ಗುಡಿ ಹಾಗೆ ಇತ್ತು ಮಾತ್ರ. ಅದು ಇಲ್ಲಿ ಪರಿಸರದ ಹೇಳಿದ ಮೇಲೆ ಗೊತ್ತಾದವು ನಮಗೆ ಗೊತ್ತೇ ಇಲ್ಲ. ಈ ಮುಳ್ಳಿನ ದಾರಿಯಲ್ಲಿ ಬಂದು ಇಲ್ಲಿ ನೋಡುವಾಗ ಒಂದು ಗುಡಿ ಹಾಗೆ ಉಂಟು. ಹಾಗೆ ಮತ್ತೆ ಸ್ವಲ್ಪ ದಿವಸ ಆಗುವಾಗ ಇಲ್ಲೆಲ್ಲ ಕ್ಲೀನ್ ಮಾಡಿದರು. ಇಲ್ಲಿಯ ಪರಿಸರ ನಮ್ಮ ಸಂತೋಷರು ಟ್ರಸ್ಟಿಯವರ ಅಣ್ಣ ಶರತ್ ಚಂದ್ರ ಮತ್ತು ಅವರ ಒಂದು ಬಳಗ ಇದನ್ನೆಲ್ಲ ಕ್ಲೀನ್ ಮಾಡಿ ಇಲ್ಲಿ ನೋಡುವಾಗ ಗುಡಿ ಹಾಗೆ ಉಂಟು. ಏನೋ ಒಂದು ಮೊದಲಿನ ಪ್ರಾಚೀನ ದೈವದ ಒಂದು ಕುರು ಕಂಡ ಹಾಗೆ ಆಯಿತು, ಬನ. ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ನಮಗೊಂದು ಮನಸ್ಸಿಗೆ ಭಾರಿ ಸಂತೋಷ ಆಯಿತು. ಸುಯೋಗ, ನಮ್ಮದೊಂದು ಯೋಗ ಭಾಗ್ಯ ಅಂತ ಆಯಿತು ಇಲ್ಲಿಗೆ ಬಂದದ್ದು. ನಾವು ಬಂದ ಟೈಮಲ್ಲೇ ಇದು ಶುರುವಾದದ್ದು ಅಂತ ಹೇಳಿದರೆ ಭಾರಿ ಒಂದು ನಮಗೆ ಮನಸ್ಸಿಗೆ ಅಷ್ಟೊಂದು ಸಂತೋಷ ಆಯಿತು. ಆಗ ನಮ್ಮ ಸಂತೋಷರ ಅಣ್ಣ ಶರತ್ ಅಂತ ಇದ್ದರು, ಅವ್ರು ನಮಗೆ ಕೂಡ ಹೇಳಿದರು, ಕರೆದು ನೀವು ಕೂಡ ಬರಬೇಕು ನಮ್ಮೊಟ್ಟಿಗೆ. ಆಗ ನಮ್ಮ ಅಧ್ಯಕ್ಷರು ಪ್ರವೀಣ್ರ ಇಲ್ಲಿ ಆಫೀಸ್ ಇತ್ತು ಬಳುವಾರಲ್ಲಿ, ಅಲ್ಲೇ ಮೀಟಿಂಗ್ ಆಗ್ತಾ ಇತ್ತು. ಶರತ್ ಚಂದ್ರ ಮತ್ತು ಪ್ರಕಾಶರು ಸುಮಾರು ಜನ ಇದ್ದರು. ಒಬ್ಬರು ಆಚಾರ್ಯರು, ಆನಂದಾಚಾರು, ನನ್ನನ್ನು ಕೂಡ ಕರೀತಾ ಇದ್ರು ಅವರು. ನಾನು ಹೋಗ್ತಾ ಇದ್ದೆ, ನನಗೆ ಇದರ ವಿಷಯ ಎಲ್ಲ ಗೊತ್ತಿಲ್ಲ. ಆಗ ಹಾಗೆಲ್ಲ ಮಾತುಕತೆ ಆಗಿ ಮತ್ತೆ ಕ್ರಮೇಣ ಪ್ರಶ್ನೆ ಆಯಿತು. ಪ್ರಶ್ನೆ ಚಿಂತನೆಯಲ್ಲಿ ಇಲ್ಲಿ ದೈವ ಸಾನ್ನಿಧ್ಯ ಅಂತೆಲ್ಲ ಕಂಡು ಬಂತು. ಆಮೇಲೆ ಈ ಪ್ರಶ್ನೆ ಸಾಲದು, ಹಾಗೆ ಅಷ್ಟಮಂಗಲ ಪ್ರಶ್ನೆಗೆ ಅಂತ ಹೇಳಿ ಹೊರಟು ಅದರಲ್ಲಿ ನಮಗೆ ಇದು ದೇವಿಯ ಸಾನ್ನಿಧ್ಯ ಅಂತೇಳಿ ಕಂಡು ಬಂದು ಅದಕ್ಕೆ ಎಲ್ಲ ಊರಿನ ಸಹಕಾರ ಕೊಟ್ಟರು. ಎಲ್ಲರೂ ಶ್ರಮದಾನದ ಮೂಲಕ, ಹೆಚ್ಚಿನ ಕೆಲಸ ಇಲ್ಲಿ ಶ್ರಮದಾನದಲ್ಲೇ ಆದದ್ದು, ರಾತ್ರಿ ಹಗಲು. ಅದಕ್ಕೆ ನಮ್ಮ ಬಾಲಸುಬ್ರಹ್ಮಣ್ಯ ಭಟ್ರು ಇಲ್ಲಿ ತುಂಬ ಒಂದು ಶ್ರಮ ಪಟ್ಟಿದ್ದಾರೆ. ರಾತ್ರಿ ಹಗಲು ಅಂತೇಳಿ ಎಲ್ಲರೂ ಸೇರಿದ್ದಾರೆ ಇಲ್ಲಿ. ರಾತ್ರಿ ಎಲ್ಲ ಅಗಿಯುವುದು, ಇಲ್ಲಿ ಅಗ್ದು ಮಣ್ಣನ್ನೆಲ್ಲ ಇದು ಮಾಡಿ ಸರಿ ಮಾಡಿ ತುಂಬ ಕೆಲಸ ಮಾಡಿದ್ದಾರೆ. ಜೀರೋದಿಂದ ಹೊರಟದ್ದು ಇಲ್ಲಿ, ಏನು ಯಾರ ಹತ್ರ ದುಡ್ಡಿಲ್ಲ, ಎಲ್ಲ ಒಂದು ಸಾಧಾರಣ ಮಟ್ಟಿನವರೇ ಇದ್ದದ್ದಿಲ್ಲಿ. ಆದ ಕಾರಣ ಎಲ್ಲರ ಪುಟ್ಟಣ್ಣ ಇಲ್ಲಿ ಊಟ ಸಪ್ಲೈ ಮಾಡ್ತಾ ಇದ್ದು ಇಲ್ಲಿ ಕೆಲಸ ಮಾಡುವವರಿಗೆಲ್ಲ. ಅನ್ನದಾನ ಅದು ಏನೋ ಅವರಿಗೆ ಒಂದು ಪ್ರೇರಣೆ ಕೊಟ್ಟಿರಬೇಕು. ಹಾಗೆ ಎಲ್ಲರೂ ಬಹಳ ಸಂತೋಷದಿಂದ ಭಜನೆ ಮಾಡ್ತಾ ಇದ್ರು. ಇಲ್ಲಿ ಈ ಕಲ್ಲು ಮಣ್ಣು ಇದರ ಮೇಲೆ ಕೂತ್ಕೊಂಡು ಭಜನೆ ಮಾಡ್ತಾ ಇದ್ರು ಹೆಂಗಸರೆಲ್ಲ. ಎಲ್ಲಿಂದ ಬರ್ತದೆ, ಯಾರು ಬರ್ತಾರೆ ಗೊತ್ತಿಲ್ಲ, ನಮಗೆ ಪರಿಚಯ ಇಲ್ಲ ಜಾಸ್ತಿ. ಹಾಗೆ ನಡೀತಾ ಬಂದು ಈ ಮಟ್ಟಕ್ಕೆ ಈಗ ಬಂದಿದೆ. ಅಷ್ಟಮಂಗಲ ಆಗಿ ದೇವಿಯ ಇಷ್ಟು ಮಟ್ಟಿಗೆ ಈ ಲೆವೆಲ್ಗೆ ಬರ್ತದೆ ಅಂತ ಹೇಳಿ ಕನ ಮನಸ್ಸಿನಲ್ಲಿ ನಾವು ಗ್ರಹಿಸಲಿಲ್ಲ. ಅಷ್ಟರ ಮಟ್ಟಿಗೆ ಈಗ ಒಂದು ಪೂಜೆ ಆಗ್ತಾ ಉಂಟು. ಸಂಕ್ರಮಣ ಪೂಜೆ, ಡೈಲಿ ಪೂಜೆ, ನವರಾತ್ರಿ ಪೂಜೆ, ಆಟಿ ಪೂಜೆ, ಪ್ರತಿಯೊಂದು ಕೂಡ ಅಷ್ಟು ಅಚ್ಚುಕಟ್ಟಾಗಿ ಎಲ್ಲ ಬಹಳ ಜನ ಅವರ ಒಂದು ತನುಮನ ಧನದ ಸಹಾಯದಿಂದ ಬಹಳ ಅಚ್ಚುಕಟ್ಟಾಗಿ ನಡೀತಾ ಉಂಟು. ಇದೆಲ್ಲ ನಮಗೊಂದು ಯೋಗ ಭಾಗ್ಯ ಅಂತ ಹೇಳಿ ಭಾವಿಸ್ತೇನೆ. ಹಾಗೆ ನಮ್ಮ ಪುತ್ತೂರಿನವರಿಗೆ ಬಂದಿದ್ದಕ್ಕೆ ನಿಮಗೆ ಕೂಡ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇತ್ತ ಇಡಮುಟ್ಟ ಪೂರ ಮಾತ ವಿಷಯ ತಿರುಪಾಯರು ನಮ್ಮ ಬುಂದೇಸರಾಯನ ದುಮ್ಮದ ಸಂತೋಷ ರಾವಡು ಗೋಪಾಲ ಕೃಷ್ಣ ರಾವಡು ಮನೋರಣಿ ಪುರ ತಿರುಪಾಯರು ಅವೆಲ್ಲ ಜಿತ್ತೆ 24 ತಾರೀಕಿಗೆ ಒಂದು 3 ವರ್ಷ ಆಪನ ನೇಮ ಉತ್ಸವ ಎಲ್ಲಂಜಿ 24 ತಾರೀಕಿಗೆ ಆಜರ ಗಂಟೆಗೆ ಗುಣಮೂರ್ತ ಮಕರ ತೋರಣ ಇರ್ದು ಪಕ್ಕ ರಕ್ತೇಶ್ವರ ಭಂಡಾರ ಎತ್ತದು ರಾತ್ರಿ ಜನ್ಮರಿಕ ರಕ್ತೇಶ್ವರಿ ದೇವರ ನೇಮ ಯಾರುಂಡು ಅಂಚ ರಾತ್ರಿ ಇಡೀ ದಿನ ರಾತ್ರಿ ಎಲ್ಲ ಕಲ್ಲುಟ್ಟಿ ಕಲ್ಕುಡಿ ಮತ್ತು ಪಂಜುರ್ಲಿ ಐದಕ್ಕ ಆತು ನೇಮಲ ಯಾರುಂಡು ಐದಕ್ಕ ಮನದನಿ ಬಲ್ಪಗು 25ನೇ ತಾರೀಕಿಗೆ 10 ಗಂಟೆಗೆ ರಾಜೇಂದ್ರ ದೈವ ಮಲರಾಯ ದೈವ ಲಕ್ಕದುಂತಾರು ಸ್ವಲ್ಪ ಅಂಚ ಇಡಮುಟ್ಟ ಮಾತೆಲ್ಲ ಒಳೆ ಪೊಂಡ್ಲ ಮಲರಾಯ ದೈವ ಅನ್ನೋದು ಭಾರಿ ಮಾತೆಲ್ಲ ಒಂಜಿ ವಿಜೃಂಭಣೆ ನೇಮ ಹೊಡೆದಂಕಲ್ಲ ಒಂಜಿ ನೆನಪು ಭಾರಿ ಕಾತರೋಡು ಕಾತೊಂದುಲ್ಲ ಅಂಚ ಮಾತೆಲ್ಲ ಊಟದಾಗಲ್ಲ ಈ ಬೈಲ್ದಾಗಲ್ಲ ಪೂರ
ಹಾಗೆ ಬೈಜಾಗ 5 ಗಂಟೆ 4 ಗಂಟೆಗೆ ಗುಳಿಗನೆ ಮಲಾರುಂಡು ಬೈಲ್ದಾಗ ಪೂರ ಒಂಜಿ ನೇಮ ಕೂಡೋದು ಮಾತೆರ್ಲು ಒಂಜಿ ಕಾತು ಉಳ್ಳಿರು మరి విజృంభణ ನೇಮನ ರಪೇರುಂಡೆಲ್ಲ ಮಾತೆರ್ಲ ಬರುವಂತ ಇಲ್ಲ ವಿನಂತಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಈ ದುರ್ಗಾದೇವಿ ದೇವಸ್ಥಾನ ನಮ್ಮ ಮನೆತನಕ್ಕೂ ನಮಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಯಾಕೆಂತ ಹೇಳಿದ್ರೆ ನನ್ನ ತಂದೆಯವರ ತರವಾಡು ಕಾರಡ್ಕ ಮುಳ್ಳೇರಿಯ ಅಲೀಶಾ ಅಮ್ಮನೂರು ಅಂತೇಳಿ ದುರ್ಗಾಪರಮೇಶ್ವರಿ, ನನ್ನ ತಾಯಿ ತರವಾಡು ಕೊಡ್ಡೆಮರ ಮನೆ ಅಂತೇಳಿ ಅಲ್ಲಿಯೂ ರಾಜರಾಜೇಶ್ವರಿ, ಮತ್ತು ನಾವು ಇದ್ದ ಜಾಗ ಪೈವಳಿಕೆಯಲ್ಲಿ ಉಳ್ಳಾಲ್ತಿ. ಹಾಗೆ ನಾವು ಮತ್ತೆ ಈಗ ಬಂದು ಇಲ್ಲಿ ನಾವು 2013ರಲ್ಲಿ ನಾನು ಇಲ್ಲಿ ಬಂದವ. ಪ್ರಸನ್ನ ಕುಮಾರ್ ಅಂತ ನನ್ನ ಹೆಸರು. ನಾನೀಗ ಇದರಲ್ಲಿ ಸಕ್ರಿಯವಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. 2015ನೇ ಇಸ್ವಿಯಲ್ಲಿ ನಮ್ಮ ಕೀರ್ತನಾ ರೆಸಿಡೆನ್ಸಿ, ಇದರ ಹಿಂಬದಿ ಇರುವಂಥ ಕೀರ್ತನಾ ರೆಸಿಡೆನ್ಸಿ ಇನಾಗ್ರೇಷನ್ ಆಯಿತು. 2016ನೇ ಇಸ್ವಿಯಲ್ಲಿ ಇದು ಓಪನ್ ಆಯಿತು. ಹಾಗೆ ನಮಗೂ ಇಲ್ಲಿಗೂ ಒಂದು ಬಹಳ ಹತ್ತಿರವಾದಂಥ ನಂಟು ಅಂತ ಹೇಳಿದ್ರೆ ನಮ್ಮ ಬಾಗಿಲಿನಲ್ಲಿ ನಮ್ಮ ಅಂಗಳದಲ್ಲೇ ಇರುವಂಥ ದೇವಸ್ಥಾನ ಅಂತ ಹೇಳುವಂಥದ್ದು ನಮಗೊಂದು ದೇವರ ಹಿಂಬದಿಯಲ್ಲಿ ನಾವು ಇದ್ದೇವೆ. ಹಾಗೆ ಅದು ಅವರ ಸೇವೆ ಮಾಡುವ ಭಾಗ್ಯ ನನಗೆ. ನಾನು ಮೊದಲು 17ನೇ ಇಸ್ವಿಯಿಂದಲೂ ನಾನು ಕಮಿಟಿಯಲ್ಲಿದ್ದೆ. ಆದರೆ ಈಗ ಅಧಿಕೃತವಾಗಿ ಕಳೆದ ಸೆಪ್ಟೆಂಬರ್ ತಿಂಗಳಿಂದ ಒಂದು ಹೊಸತಾದಂಥ ಆಡಳಿತ ಮಂಡಳಿ ರಚನೆ ಆಯಿತು. ಅದರಲ್ಲಿ ಪ್ರಧಾನ ಕಾರ್ಯದರ್ಶಿ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಎಲ್ಲರ ಸಹಕಾರ ಬಹಳಷ್ಟಿದೆ. ಇಲ್ಲೊಂದು ಮಹಿಳಾ ವೃಂದ ಇದೆ, ಮಹಿಳಾ ಮಂಡಳಿ ಅಂತೇಳಿತ್ತು, ಈಗ ಅದು ಮಹಿಳಾ ವೃಂದ ಹಾಗೂ ಭಜನಾ ಮಂಡಳಿ. ಅದರಲ್ಲಿ ಸಕ್ರಿಯವಾಗಿ ಇಲ್ಲಿ ಪಾಲ್ಗೊಳ್ಳುವವರು ಜಲಜಾಕ್ಷಿಗಳೇ, ಅವರು ಈಗ ಬರಲಿಲ್ಲ. ಮತ್ತು ಕವಿತಾ ಅಕ್ಕ ಇದ್ದಾರೆ, ಜಯಂತಿ ಅಕ್ಕ ಇದ್ದಾರೆ, ಪುಷ್ಪಲತಾ ಬೇಬಿ ಪೂಜಾರಿ, ಮತ್ತು ಕಲವತಿ ಮೇಡಮ್, ಮತ್ತು ಜಯಂತಿ ಅಕ್ಕ, ಜಯಶ್ರೀ ಅಕ್ಕ, ಇಲ್ಲಿ ಎಲ್ಲ ಪರಿಸರದವರೆಲ್ಲ ಇಲ್ಲಿ ಏನು ಭಜನೆ ಮಾಡಿದರು, ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂತ ಹೇಳಿದಾಗ ಆ ಭಜನೆಯ ಪ್ರಭಾವದಿಂದಲೇ ಇದು ತಾಯಿ ಬನದಿಂದ ಬಂದು ಈಗ ಅರಮನೆಯಲ್ಲಿ ಆಸೀನಳಾಗಿದ್ದಾಳೆ. ಈಗ ಪುತ್ತೂರಿನಲ್ಲಿ ಅಪರೂಪವಾದಂಥ ಕ್ಷೇತ್ರ ಅಂತ ಹೇಳಿದರೆ ಬಹಳ ದುರ್ಗಾಪರಮೇಶ್ವರಿ ಅಂತ ಹೇಳಿದರೆ ಇಲ್ಲಿ ದುರ್ಗಾಪರಮೇಶ್ವರಿ ಉಳ್ಳಾಲ್ತಿ ಅಂತ ಹೇಳಿದರೆ ದುರ್ಗಾಪರಮೇಶ್ವರಿಯನ್ನೇ ಉಳ್ಳಾಲ್ತಿ ಎಂದು ಸಂಬೋಧಿಸುವುದು. ಹಾಗೆ ದುರ್ಗಾಪರಮೇಶ್ವರಿ ಉಳ್ಳಾಲ್ತಿ, ಮಲರಾಯ ಸಪರಿವಾರ, ರಾಜನ್ ದೈವ ಮಲರಾಯ ಹಾಗೂ ರಕ್ತೇಶ್ವರಿ, ಕಲ್ಕುಡ, ಕಲ್ಲುರ್ಟಿ, ಪಂಜುರ್ಲಿ, ಗುಳಿಗ ದೈವಗಳು ಇಲ್ಲಿ ಸ್ಥಾಪನೆಗೆ, ನಾಗದೇವರು ಇಲ್ಲಿದ್ದಾರೆ. ಬಹಳ ಕಾರಣಿಕವಾದಂಥ ಕ್ಷೇತ್ರ. ಈ ಕಾರಣಿಕದ ವಿಷಯವನ್ನು ಜನಮಾನಸಕ್ಕೆ ತಲುಪಿಸುವಂಥ ನಮ್ಮ ಪುತ್ತೂರು ಚಾನೆಲ್ನವರಿಗೆ ನಾನು ಮೊದಲಾಗಿ ಅಭಿನಂದಿಸ್ತೇನೆ. ಇಲ್ಲಿ ಕಾಮಗಾರಿಗಳನ್ನು ತೊಡಗಿಸಲು ದೇವರ ಸಂಕಲ್ಪ ಏನಿದೆ ಅದರಂತೆ ನಡೆಯುವುದಲ್ಲದೆ ಬೇರೆ ಯಾರ ಇದರಲ್ಲಿ ಆಗೋದಿಲ್ಲ. ನಾವೇನು ಸಭೆಯಲ್ಲಿ ನಿರ್ಣಯ ಮಾಡಿದೆವೋ ಅದು ವಾಸ್ತವವಾಗಿ ಪರಿಣಮಿಸ್ತದೆ. ಇಲ್ಲಿ ಚಂಡಿಕಾ ಯಾಗ ಆಗ್ತಾ ಇತ್ತು ಪ್ರತಿ ವರ್ಷ. ಇಲ್ಲಿ ನಿಂತುಕೊಳ್ಳಿಕ್ಕೆ ಜಾಗ ಇರಲಿಲ್ಲ. ನಮ್ಮದು ಹಾಗೆ 10ನೇ ವರ್ಷ ಆಯಿತು. ಇನ್ನಾದರೂ ಅಭಿವೃದ್ಧಿ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಚಂಡಿಕಾ ಯಾಗದ ಸುತ್ತಮುತ್ತ ನಿಲ್ಲಲಿಕ್ಕೆ ಮತ್ತು ಮಲರಾಯ ದೈವಗಳಿಗೆ ಅಣಿಕಟ್ಟಿ ಇಲ್ಲಿ ಸುತ್ತು ಬರಲಿಕ್ಕೂ ಸಹ ಒರ್ದು ಹೋಗುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿತ್ತು. ಅದನ್ನು ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ತಡೆಗೋಡೆ ಕಟ್ಟಿದರೆ ಮೇಲೆ ಬಂದರೆ ಅದು ನಮಗೆ ಬೇಕಾದಷ್ಟು ಜಾಗ ಸಿಕ್ಕಬಹುದು ಎಂಬ ನಿರೀಕ್ಷೆಯಲ್ಲಿ ಅದಕ್ಕೆ ಪ್ರಥಮವಾಗಿ ನಾವು ಕಲ್ಲು ಕಟ್ಟಲಿಕ್ಕೆ ಹೊರಟದ್ದು. ಸಾಧಾರಣ 100-180 ಅಡಿ ಉದ್ದ, 6 ಅಡಿ ಅಗಲ, 11 ಅಡಿ ಎತ್ತರದ ತಡೆಗೋಡೆ ಕಟ್ತಾ ಬರುವಾಗ ನಮಗೆ ಭಾಳಷ್ಟು ವಿಸ್ತಾರವಾದ ಜಾಗ ನಮಗೆ ಲಭ್ಯವಾಯಿತು. ಸರಿಸುಮಾರು 3-4 ಸೆಂಟ್ಸ್ ಜಾಗ ನಮಗೆ ಅದು ಗಿಫ್ಟಾಗಿ ಸಿಕ್ಕಿದಾಗೆ ಸಿಕ್ಕಿದೆ ದರೆಯಿಂದಾಗಿ. ಅದನ್ನು ನಾವು ಇನ್ನು ಪೇಟೆ ಮಧ್ಯದಲ್ಲಿರುವವರು ಹಾಳು ಮಾಡೋದು ಬೇಡ, ಮುಂದೆ ಕ್ಷೇತ್ರ ಅಭಿವೃದ್ಧಿ ಆಗುವಾಗ ಅದರ ಸ್ಥಳವನ್ನು ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಅದಕ್ಕೊಂದು 1100 ಚದರ ಅಡಿ ಬರುವಂಥ ಒಂದು ಕಟ್ಟಡದ ಕಾಮಗಾರಿಯನ್ನು ನಾವು ಕೈಗೊಂಡೆವು. ಅದು ಆವಾಗ ನಮ್ಮದಲ್ಲಿ ಏನಿಲ್ಲ, ಅಧ್ಯಕ್ಷರು ಹೇಳಿದ್ರು ಶುರು ಮಾಡುವ ಅಂತೇಳಿ. ಹಾಗೆ ದೇವರ ನಡೆಯಲ್ಲಿ ಕೂತು ಶುರು ಮಾಡುವ ಅಂತ ಹೇಳುವಾಗ ಕಾರಣಿಕ ಅಂತ ಹೇಳಿದಾಗ ರೋಮಾಂಚನ ಆಗ್ತಾ ಉಂಟು. ದೇವರ ಭಾಗದಿಂದ ಒಂದು ಹೂ ಬಿತ್ತು. ಇನ್ನು ಯಾವುದೇ ಸಭೆ ಮೀಟಿಂಗ್ ನಿರ್ಣಯ ಬೇಡ, ದೇವರ ನಿರ್ಣಯ ಮಾಡಿದ್ದಾರೆ ಅಂತೇಳಿ ಖಾತೆಯಲ್ಲಿ ಏನು ದುಡ್ಡಿರಲಿಲ್ಲ. ಪರಿಸರದವರಲ್ಲೆಲ್ಲ ಕೇಳುವಾಗ ಸಹಕಾರ ಇದೆ, ಮುಂದುವರಿಸಿ ಅಂತ ಹೇಳಿದರು. ಕಟ್ಟುತ್ತಾ ಬಂದೆವು. ಸುಮಾರು ನಮಗೀಗ ನಾವೊಂದು ಇಷ್ಟು ಕೆಲಸಗಳನ್ನು ಈ 10,000 ಕ್ಯೂಬಿಕ್ ಫೀಟ್ ಎತ್ತರದ ತಡೆಗೋಡೆ ಪ್ಲಸ್ 1200 ಚದರ ಅಡಿ ವಿಸ್ತೀರ್ಣದ ಪಾಕಶಾಲೆಯ ನಿರ್ಮಾಣ, ಈ ಅಂಗಣ ವಿಸ್ತಾರ ಆಗುವಾಗಲೇ ನಮಗೆ ಆಗಬೇಕು. ಇದೆಲ್ಲ ಕಳೆದ ಸೆಪ್ಟೆಂಬರ್ ತಿಂಗಳಿಂದ ಇವತ್ತಿನವರೆಗೆ ಇದು ನಾವು ಬೇಕಾದಷ್ಟು ಧನ ಸಂಗ್ರಹ ಮಾಡಿ ಹೊರಟಿಲ್ಲ. ಭಕ್ತರ ದೇಣಿಗೆ, ಭಕ್ತರು ಹೇಗೆ ಕೊಡ್ತಾರೆ ಇಲ್ಲಿಗೆ ಅಂತ ಹೇಳಿದರೆ ಅವರ ಏನು ಇಲ್ಲಿ ತಾಯಿಗೆ ಅಭಿವೃದ್ಧಿ ಆದರೆ ನಾವೇ ಅಭಿವೃದ್ಧಿ ಆಗುವ
ದೃಷ್ಟಿಯಿಂದ ಕೊಡ್ತಾ ಇದ್ದಾರೆ ಈಗ. ಹಾಗೆ ಇದರಿಂದ ಆಗ್ತಾ ಇದೆ. ಈಗ 2-3 ಕಡೆ ಸ್ವಲ್ಪ ನಾವು ಈಗ ಕೇಳಿದ ಕೂಡಲೇ ದೇವಸ್ಥಾನಕ್ಕೆಲ್ಲ ಕೊಂಡೋಗಿ ಅಂತ ಹೇಳಿ ನಮ್ಮ ಡೀಲರ್ಗಳು ಸಹ ಇಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಸಹ ನಾವು ಈ 10ನೇ ವರ್ಷದಲ್ಲಿ ನಾವು ಒಂದು ಬೃಹತ್ ಯೋಜನೆಯನ್ನು ಕೈಗೊಂಡಿದ್ದೇವೆ. ಇದಕ್ಕೆ ಮೂಲಭೂತ ಸೌಕರ್ಯವಿರುವ ರಸ್ತೆ ಆಗಬೇಕು, ಉತ್ತಮವಾದಂತಹ ಶೌಚಾಲಯ ಆಗಬೇಕು, ಮತ್ತು ರಾಜ ಸೋಪಾನ ಅಂತ ಹೇಳಿದರೆ ಇದಕ್ಕೆ ಮುಖ್ಯವಾದ ಮಹಾ ಸೋಪಾನಗಳನ್ನು ಮಾಡುವ ರಚನೆಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಇದೆಲ್ಲ ಕಾರ್ಯಗಳು ಸಂಪನ್ನಗೊಳ್ಳಬೇಕಿದ್ರೆ ಸರಿಸುಮಾರು 1.5 ಕೋಟಿ ಮೊತ್ತದ ಅಂದಾಜಿಸಲಾಗಿದೆ. ನಾವು ಈಗಾಗಲೇ ಅದರ ಯೋಜನೆಯನ್ನು ವಿಜ್ಞಾಪಿಸಿಕೊಂಡಿದ್ದೇವೆ. ಸಂಘ ಸಂಸ್ಥೆಗಳಲ್ಲಿ ಬೊಲ್ವಾರ್ ಪರಿಸರದ ಉದ್ಯಮಿಗಳಲ್ಲೆಲ್ಲ ವಿನಂತಿಸಿಕೊಂಡಿದ್ದೇವೆ. ಎಲ್ಲರೂ ಮುಂದೆ ಬಂದು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ನಾವು ಈ ಕಾಮಗಾರಿಯ ಮಹಾಪ್ರಾಯೋಜಕತ್ವ ಅಂಥೇಳಿ ಒಂದು 2,50,000 ಕೊಟ್ಟವರು ಕಾಮಗಾರಿಯ ಮಹಾಪ್ರಾಯೋಜಕರಾಗ್ತಾರೆ. ಈಗಾಗಲೇ 2-3 ಮಂದಿ ವಿಶೇಷವಾಗಿ ಮುಂದೆ ಬಂದು ದೇಣಿಗೆಯನ್ನು ನೀಡಿದ್ದಾರೆ. ಒಂದನೇದಾಗಿ ಇಲ್ಲಿಯ ಹೋಟೆಲ್ ಹರಿಪ್ರಸಾದ್ ಮಾಲಕರಾದಂಥ ಹರಿನಾರಾಯಣ ರೋಲ್ರು ಮುಂದೆ ಬಂದು ಕೊಟ್ಟಿದ್ದಾರೆ ಮಹಾಪ್ರಾಯೋಜಕಕ್ಕೆ. ಮತ್ತೊಬ್ಬರು ನಮ್ಮ ಸುಚೀಂದ್ರ ಪ್ರಭುಗಳು ವಾಗ್ದಾನ ನೀಡಿದ್ದಾರೆ ಮಹಾಪ್ರಾಯೋಜಕತ್ವ. ಮತ್ತು ಈಗಾಗಲೇ ಡಾಕ್ಟರ್ ಅಜಯ್ ಸರ್ಕಾರಿ ಡಾಕ್ಟರ್ ಅವರು ಸಹ ವಾಗ್ದಾನ ಮಾಡಿ ಮಹಾಪ್ರಾಯೋಜಕತ್ವದಲ್ಲಿ ಪಾಲ್ಗೊಳ್ತೇನೆ ಎಂಬ ಮಾತನ್ನು ಹೇಳಿದ್ದಾರೆ. ಹಾಗೆ ಇನ್ನೂ ಕೆಲವರು ಸಹ ಮುಂದೆ ಬಂದಿದ್ದಾರೆ. ಇಲ್ಲಿ ಇದು ನಮಗೆ 18 ಲಕ್ಷಕ್ಕೆ ಈಗಿನ ಕಾಮಗಾರಿ ಪೂರ್ತಿಯಾಗಿದ್ದರೂ ಸಹ ಇದನ್ನು ಹೊರಗಿನ ಗುತ್ತಿಗೆದಾರರು ಅಥವಾ ಇನ್ಯಾರಾದರೂ ಮಾಡೋದಿದ್ರೆ ಸರಿಸುಮಾರು 30-35 ಲಕ್ಷದ ಕಾಮಗಾರಿ ಈಗಾಗಲೇ ಸಂಪನ್ನಗೊಂಡಿದೆ. ಇದಕ್ಕೆ ಕಾರಣ ಏನಂತೇಳಿ ದಾನಿಗಳು. ಈ ತಡೆಗೋಡೆ ನಿರ್ಮಾಣವಾಗ ರಾಘವೇಂದ್ರ ಮಯ್ಯ ಅಂತೇಳಿ ಇವರು ಇದ್ದಾರೆ. ಅವರು ಸರಿಸುಮಾರು 3 ಲಕ್ಷಕ್ಕಿಂತ ಹೆಚ್ಚ. ಮತ್ತೊಬ್ಬರು ನಿತಿನ್ ಪಕ್ಕಳ ಅಂತ ಹೇಳೋರು ಕಲ್ಲು ದಾನವಾಗಿ ಕೊಟ್ಟಿದ್ದಾರೆ. ಆ ಕಲ್ಲನ್ನು ತರುವ ಕೆಲಸ ಮಾತ್ರ ನಮಗೆ ಅವರ ಪಕ್ಕದ ಸೈಟಲ್ಲೇ ನಾವು ಡಂಪಿಂಗ್ ಮಾಡ್ತಾ ಇದ್ದೇವೆ. ಬೇಕಾದ ಸಾಮಾನು ತರಲಿಕ್ಕೆ ಅವರು ಸ್ಥಳವನ್ನು ಒದಗಿಸಿಕೊಟ್ಟಿದ್ದಾರೆ. ಹಾಗೆ ಇನ್ನೂ ಇದು ಸಂಪನ್ನಗೊಳ್ಳಬೇಕಾದ್ರೆ ಭಕ್ತರ ದೇಣಿಗೆ ಅತಿ ಅವಶ್ಯವಾಗಿದೆ. ಭಕ್ತರು ಹೆಚ್ಚಿನ ನಮ್ಮ ಮನೆಯಲ್ಲಿ ಏನು ನಾವು ಕಾಮಗಾರಿಗೆ ಇನ್ವೆಸ್ಟ್ ಮಾಡ್ತೇವೆ ಅದೇ ರೀತಿಯಲ್ಲಿ ಕ್ಷೇತ್ರಕ್ಕೂ ಕೊಟ್ಟು ನಮ್ಮ ಈ ಕಾಮಗಾರಿಯನ್ನು ಸಂಪನ್ನಗೊಳಿಸಬೇಕು. ಮಾತ್ರವಲ್ಲದೆ ಈ ವರ್ಷದ ಈ ಉತ್ಸವವನ್ನು ಎಲ್ಲ ಭಕ್ತಾಭಿಮಾನಿಗಳು ಬಂದು ನಮ್ಮ ಸ್ಥಳವನ್ನು ವೀಕ್ಷಿಸಿ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು, ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತೇನೆ. 2 ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮೊದಲನೇದಾಗಿ ಒಳಗಿರುವ ಶಕ್ತಿ, ಅದರ ಪ್ರಭಾವ ಪ್ರತಿ ಒಬ್ಬ ಬೊಳುವಾರಿನ ವ್ಯಕ್ತಿಯ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ಈ ಕ್ಷೇತ್ರಕ್ಕೆ ಉತ್ತಮ ರೀತಿಯ ಸ್ಪಂದನವನ್ನು ಕೊಟ್ಟಿದ್ದಾರೆ. ಇದೇ ರೀತಿ ಮುಂದೆ ಸಹ ಕೊಡ್ತೇವೆ ಅಂತೇಳುವ ವಾಗ್ದಾನ ಮಾಡಿದ್ದಾರೆ. ಹಾಗಾಗಿ ಈ ಕ್ಷೇತ್ರ ಉತ್ತರೋತ್ತರವಾಗಿ ಬೆಳಗುವುದರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳುವುದು ನಮ್ಮ ಅಭಿಪ್ರಾಯ. ಹಾಗೂ ಮುಂದೆ ನಡೆಯುವಂಥ ವಾರ್ಷಿಕೋತ್ಸವ ನೇಮೋತ್ಸವಗಳಿಗೆ ಸರ್ವರು ಬಂದು ಚೆಂದ ಕಾಣಿಸಿಕೊಡ್ಬೇಕು ಅಂತೇಳಿ ಪ್ರಾರ್ಥನೆ. ನಾನು ಗೋವಿಂದ ನಾಯ್ಕ ಪಾಲಿಚಾರ್ ಅಂತ. ನಾನು ಇಲ್ಲಿ ಯಕ್ಷಗಾನ ಕಲಾ ಕೇಂದ್ರ ಅಂತ ಒಂದು ಹಮ್ಮಿಕೊಳ್ಳಲಿಕ್ಕೆ ಆಡಳಿತ ಮಂಡಳಿಯವರು ಅವಕಾಶ ಕೊಟ್ಟಿದ್ದಾರೆ. ನಾನು ಮಕ್ಕಳ ಮನೆಯಲ್ಲಿ ಕ್ಲಾಸ್ ಶುರು ಮಾಡಿ ಅವರು ಮತ್ತೆ ಅನಿವಾರ್ಯ ಕಾರಣದಿಂದ ಮಕ್ಕಳ ಮನೆ ಬಿಡುವಾಗ ಇಲ್ಲಿಯ ಪವಿತ್ರವಾಣಿ ಬಾಲಸುಬ್ರಹ್ಮಣ್ಯ ಎಲ್ಲರೂ ನಾನು ಇಲ್ಲಿ ಬರಲಿಕ್ಕೆ ಕಾರಣ. ಹಾಗೆ ನನಗೆ ಅವಕಾಶ ಕೊಟ್ಟ ನಂತರ ನಾವು ಇಲ್ಲಿ ಚಂಡೆಮದ್ದಳೆ ಭಾಗವತಿಗೆ ಮಾತ್ರ ಅಲ್ಲ, ನಾಟ್ಯವನ್ನು ಶುರು ಮಾಡಿದ್ದೆವು. ವರ್ಷಕ್ಕೊಂದು ವಾರ್ಷಿಕೋತ್ಸವ ಆಟವನ್ನು ಶುರು ಮಾಡಿದೆವು. ಈಗ ಅದು ಏನು ಆಗ್ತದೆ ಅಂತ ನಮಗೆ ಗೊತ್ತಿಲ್ಲ. ಅದು ಆಟ ಏನೋ ಆಗ್ತದೆ, ಚೆಂದ ಆಗ್ತದೆ ಆಟ ಅಂತ. ಹಾಗೆ ಈ ವರ್ಷ ಏನಾಗಿದೆ, ನನ್ನ ಶಿಷ್ಯವರ್ಗದವರೇ ಸೇರಿ ಆಟ ಮಾಡಿದ್ದಾರೆ. ಎಲ್ಲರೂ ಯಾರಿಗೊಂದು ಪೈಸೆ ಕೊಡಲಿಲ್ಲ, ಡ್ರೆಸ್ ಮತ್ತು ಅವರಿಗೆ ಮಾತ್ರ ಕೊಟ್ಟದ್ದು. ಹಾಗೆ ಈ ಸಾನ್ನಿಧ್ಯಕ್ಕೆ ಭಕ್ತರ ಈ ಯಕ್ಷ ಕಲಾ ಸೇವೆ ಹಾಗೆ ಭಜನಾ ಸೇವೆ ಅದು ಬೇಕು ಅಂತ ಕಾಣ್ತದೆ ನನಗೆ. ಯಾಕೆಂದರೆ ನಾವು ಮಕ್ಕಳಿಗೆ ಕೊಡೋ ತರಬೇತಿಯನ್ನು ನೋಡಿದರೆ ಅವರು ಪ್ರಾಕ್ಟೀಸ್ ಮಾಡೋದು ಏನು ಮಾಡೋದಿಲ್ಲ. ಮೊನ್ನೆ ವೀಕ್ಷಿಸಿದ ಜನಗಳು ಹೇಳ್ತಾರೆ ಅದ್ಭುತ ಮಾಡಿದ್ದಾರೆ ಅಂತ. ಹಾಗೆ ಅಮ್ಮನ ಅನುಗ್ರಹ ಮತ್ತು ನನ್ನ ಒಂದು ಅಭಿಪ್ರಾಯ ಏನಂದರೆ, ನಾನು ಇಲ್ಲಿ ಬಂದ ನಂತರ ನನಗೆ ಕಾಣುದು, ನಾನೇನು ಸಂಕಲ್ಪ ನನ್ನ ಹಾಗೆ ಭಕ್ತರು ಇರ್ಬೋದು, ಸಂಕಲ್ಪ ಅಮ್ಮನಲ್ಲಿ ಏನು ಮಾಡ್ತೇನೆ ಅದು ಯಾವಾಗಲೂ ಅದು ಈಡೇರ್ತದೆ ಅಂತ, ಅದರಲ್ಲಿ ಸಂಶಯವೇ ಬೇಡ. ಅಮ್ಮನಲ್ಲಿ ಪ್ರಾರ್ಥನೆ ಮಾಡಿ ಹೋದರೆ ಆ ಕೆಲಸ ನೆರವೇರ್ತದೆ. ಹಾಗೆ ನಾನೀಗ ಪ್ರಾರ್ಥನೆ ಮಾಡೋದು ಏನು ಅಂತ ಹೇಳಿದ್ರೆ, ಈಗಿನ ಆಡಳಿತ ಮಂಡಳಿಯವರು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಮುಂದೆ ಅಭಿವೃದ್ಧಿ ಕಾರ್ಯಗಳಿಗೂ ನಮ್ಮಿಂದಾದ ಸಹಕಾರವನ್ನು ಕೊಟ್ಟಿದ್ದೇವೆ. ನಮ್ಮ ಈಗಿನ ಕಾರ್ಯದರ್ಶಿಗಳು ಇಂಜಿನಿಯರ್ ಶಂಕರ್ ಭಟ್ ಅಂತೇಳಿ, ಹಾಗೆ ಅವರೆಲ್ಲ ಸೇರಿ ನಮಗೆ ತುಂಬ ಸಹಕಾರ ಕೊಡ್ತೀವಿ. ಮತ್ತು ನಮ್ಮ ಪ್ರತಿಷ್ಠಾನದ ಒಂದು ವಿಶೇಷ ಏನಂತ ಹೇಳಿದ್ರೆ, ದೇವಸ್ಥಾನದ ಕಲೆಕ್ಷನ್ಗೆ ಅವರು ಹೋಗುವಾಗ ನಾವು ನಮ್ಮದೇ ಪೇರೆಂಟ್ಸ್ಗಳಿಂದ ಕಲೆಕ್ಷನ್ ಮಾಡಿ, ಯಾವುದೇ ನಮ್ಮ ಪ್ರತಿಷ್ಠಾನಕ್ಕೆ ಹೊರಗಿಂದ ನಾವು ಬೇಡುವುದಿಲ್ಲ. ಯಾಕಂದರೆ ದೇವಸ್ಥಾನದ ಅಭಿವೃದ್ಧಿ ಆಗಲಿಕ್ಕೆ ಉಂಟು. ಆದ ಕಾರಣ ನಮ್ಮ ಶಿಷ್ಯರ ತಂದೆ ತಾಯಿಯಂದರು ಪೇರೆಂಟ್ಸ್ಗಳು ಕೊಟ್ಟು ಖರ್ಚು ಮಾಡಿ ನಾವು ಆಟ ಮಾಡೋದು. ಯಾವುದೇ ಕಾರಣಕ್ಕೆ ನಾವು ಹೊರಗೆ ಬೇಡಲಿಕ್ಕೆ ಹೋಗೋದೇ ಇಲ್ಲ, ಇಲ್ಲಿ ಆಗಬೇಕು ಅಂತ ಹೇಳುವ ದೃಷ್ಟಿಯಿಂದ.
ಇಲ್ಲಾಂದರೆ ನನ್ನ ಹೋಗ್ಬೋದು, ನಾವು ಕಲೆಕ್ಷನ್ ಮಾಡೋದು, ಹಾಗೆ ಮಾಡೋದಿಲ್ಲ. ಒಂದು ಸಂಸ್ಥೆಯಲ್ಲಿ 2 ಕಲೆಕ್ಷನ್ ಮಾಡಲಿಕ್ಕಿಲ್ಲ ಅಂತೇಳಿ ನಾವು ನಿರ್ಧಾರ ಮಾಡಿದ್ದೇವೆ. ಹಾಗೆ ನಮ್ಮ ಸಂಘದಲ್ಲಿ ಎಲ್ಲರೂ ಹಾಗೆ ಪ್ರತಿಷ್ಠಾನ ರಿಜಿಸ್ಟರ್ ಮಾಡಿದ್ದೇವೆ. ಈಗ ಟೈಮ್ ಬಾರ್ ಆಗಿದೆ, ನೆಕ್ಸ್ಟ್ ಮಾಡ್ತೇವೆ. ಹಾಗೆ ಕೂಡ ಮುಂದೆ ಅದು ಅಭಿವೃದ್ಧಿ ಆದೀತು ಅಂತ ಹೇಳಿ ಅಮ್ಮನ ಒಂದು ಆಶೀರ್ವಾದ ನಮಗೆ ಇರಬಹುದು ಅಂತೇಳಿ ನಮ್ಮ ಪ್ರಾರ್ಥನೆ ಅಷ್ಟೇ. ಇಲ್ಲಿ ಈ ಭಾಗದ ಹೆಚ್ಚಿನ ಜನರು ನಾವು ಹೊರಗಡೆಯಿಂದ ಬಂದು ಮನೆ ಕಟ್ಟಿ ಇರುವವರು. ನಮಗೆ ಇಲ್ಲಿ ಈ ದೇವಸ್ಥಾನದಲ್ಲಿ ಕೆಲಸ ಮಾಡುವಂಥ ಯೋಗ ಶ್ರೀದೇವರು ನಮಗೆ ಕರುಣಿಸಿದ್ದಾರೆ. ಆದ್ದರಿಂದ ನಾವು ಎಲ್ಲರೂ ಇಲ್ಲಿ ಬ್ರಹ್ಮ ಕಲಶಕ್ಕಿಂತ ಮೊದಲು ಎಲ್ಲರೂ ಸೇರಿಕೊಂಡು ಇಲ್ಲಿ ನಾವು ಕೆಲಸವನ್ನು ಮಾಡಿದ್ದೀವಿ. ನನಗಂತೂ ಈ ದೇವಸ್ಥಾನದಲ್ಲಿ ನನ್ನಿಂದ ಎಷ್ಟು ಸಾಧ್ಯವಾಗಿದೆ ಅಷ್ಟು ತಾನು ನನ್ನ ದನಗಳಿಂದ ಕೆಲಸ ಮಾಡಿ ನನಗೆ ದೇವರು ಏನು ಕಡಿಮೆ ಮಾಡಿಲ್ಲ. ನನಗೆ ದಿನದಿಂದ ದಿನಕ್ಕೆ ನಾನು ಒಳ್ಳೆಯ ಅಭಿವೃದ್ಧಿ ಹೊಂದಿದ್ದೀನಿ. ಹಾಗೆಯೇ ನನಗೊಂದು ಯೋಗ ಸಿಕ್ಕಿದೆ ಆ ದೇವರ ಸೇವೆ ಮಾಡೋದಕ್ಕೆ. ಅದಕ್ಕೆ ನಾನು ತುಂಬ ಚಿರಋಣಿಯಾಗಿದ್ದೀನಿ. ಇಷ್ಟನ್ನು ಹೇಳಿ ನನ್ನ ಮಾತುಗಳು.